ಏನಾದರೂ ಹೇಳಿದ್ರೆ ಸರ್, ಅಂದರೆ ನಿಮ್ಮ ಬದುಕಲ್ಲ ಘಟನೆ ಆದಮೇಲೆ ಅಮ್ಮ ಏನಾದ್ರು ಸಲಹೆಗಳು ಕೊಟ್ಟಿದ್ರಾ ಅಥವಾ? ಸಲಹೆ ಅಲ್ಲ ಪಾಪ, ಅಮ್ಮ ಅವಾಗ ಕೇಳ್ತಿದ್ರು, ನೋಡಪ್ಪ ನೀನೇನಾದರೂ ಮಾಡಪ್ಪ, ನೀನು ಇನ್ನೊಂದು ಯೋಚನೆ ಮಾಡಪ್ಪ ಅಂತ. ಮದುವೆ ಇಲ್ಲಮ್ಮ ಹಂಗೆಲ್ಲ ಬೇಡಮ್ಮ, ಇಲ್ಲ ನಮ್ಮ ಯಾರು ನೆಂಟರು ಯಾರು ಬಂದು ಕೇಳ್ತಾ ಇರ್ತಾರೆ ಹೆಂಗೆ ರಾಘು ಅಂತ, ಅವ್ರಿಗೆಲ್ರಿಗೂ ಹೇಳ್ಬಿಡಮ್ಮ ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವ್ರಿಗೆ ಯಾರು ಅವ್ನಿಗೆ ಅದ್ರ ಬಗ್ಗೆ ಹೇಳಬೇಡಿ ಅಂತ ಒಂದು ದಿನ ಕೂರಿಸ್ಕೊಂಡು ಹೇಳಿದೆ ನಮ್ಮ ಅಮ್ಮನಿಗೆ. ಬಿಡಪ್ಪ ಏನಾರು ಹೇಳಿದ್ರೆ ನೀನು ಒಪ್ಪಿಸ್ಬಿಡ್ತೀಯ, ನೀನು ಮಾತಾಡ್ಬಿಡ್ತೀಯ ಬಿಡಪ್ಪ ಅಂತ ಆ ಥರ ಇದ್ರ ತಮಾಷೆಗೆ ಮಾತಾಡ್ತೀಯ. ಅಮ್ಮನ ಹತ್ರ ಹೋದಾಗ ತಮಾಷೆಗೆ ಮಾತಾಡ್ಕೊಂಡು ಬರೋದು. ನೀವು ತುಂಬಾ ಹೇಳ್ತಾ ಇದ್ರಿ. ಆಮೇಲೆ ಮುರಳಿ ಸರು ಕೂಡ ತುಂಬ ಎಫೆಕ್ಟ್ ಆಗಿದೆ ನನ್ನ ತಮ್ಮ. ಅವನು ಬಹಳ ಅಟ್ಯಾಚ್ಡ್ ಆಗಿದೆ ಅಮ್ಮನಿಗೆ. ಅಮ್ಮನ ಜೊತೆ ನನಗೆ ನಮ್ಮ ಅಕ್ಕ ವೀಣನ್ಗಿಂತ ನನ್ನ ತಮ್ಮ ಮುರಳಿ ಬಹಳ ಅಟ್ಯಾಚ್ ಆಗಿದೆ. ಅವನಿಗೆ ಅದನ್ನು ತಡ್ಕೊಳಕ್ಕಾಗಲಿಲ್ಲ, ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಸರ್, ಬದುಕಲ್ಲಿ ತುಂಬ ಘಟನೆಗಳು ನಡೆದಿದೆ. ಸೊ ಮುಂದೇನು? ಇದು ಹೇಳಿದ್ನಲ್ಲ, ಇವಾಗ ಮುಂದೆ 4 ಸಿನಿಮಾ ರಿಲೀಸ್. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಯೋಜನೆ. ನನ್ನ ಮಗ ಇದ್ದಾನೆ, 12th ಮುಗಿಬೇಕು, ಅವನ ಜೀವನ ನನ್ನ ಫೋಕಸ್ ಆಗುತ್ತೆ. ಒಂದಷ್ಟು ಸಿನಿಮಾಗಳನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವಿದ್ದೀರಾ, ಎಲ್ಲ ಸಿನಿಮಾ ಆದಾಗ ಭಾಳ ಪ್ರೀತಿಯಿಂದ ಭಾಳ ನೀವು ಪ್ರೋತ್ಸಾಹ ಮಾಡ್ತೀರಾ, ತಿದ್ದವ್ರು ತಿದ್ತಾರೆ, ಆ್ಯಂಡ್ ಜನ ಇದ್ದಾರೆ. ಏನಾದರೂ ಹೇಳಿದ್ರೆ ಸರ್, ಅಂದರೆ ನಿಮ್ಮ ಬದುಕಲ್ಲ ಘಟನೆ ಆದಮೇಲೆ ಅಮ್ಮ ಏನಾದ್ರು ಸಲಹೆಗಳು ಕೊಟ್ಟಿದ್ರಾ ಅಥವಾ? ಸಲಹೆ ಅಲ್ಲ ಪಾಪ, ಅಮ್ಮ ಅವಾಗ ಕೇಳ್ತಿದ್ರು, ನೋಡಪ್ಪ ನೀನೇನಾದರೂ ಮಾಡಪ್ಪ, ನೀನು ಇನ್ನೊಂದು ಯೋಚನೆ ಮಾಡಪ್ಪ ಅಂತ. ಮದುವೆ ಇಲ್ಲಮ್ಮ ಹಂಗೆಲ್ಲ ಬೇಡಮ್ಮ, ಇಲ್ಲ ನಮ್ಮ ಯಾರು ನೆಂಟರು ಯಾರು ಬಂದು ಕೇಳ್ತಾ ಇರ್ತಾರೆ ಹೆಂಗೆ ರಾಘು ಅಂತ, ಅವ್ರಿಗೆಲ್ರಿಗೂ ಹೇಳ್ಬಿಡಮ್ಮ ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವ್ರಿಗೆ ಯಾರು ಅವ್ನಿಗೆ ಅದ್ರ ಬಗ್ಗೆ ಹೇಳಬೇಡಿ ಅಂತ ಒಂದು ದಿನ ಕೂರಿಸ್ಕೊಂಡು ಹೇಳಿದೆ ನಮ್ಮ ಅಮ್ಮನಿಗೆ. ಬಿಡಪ್ಪ ಏನಾರು ಹೇಳಿದ್ರೆ ನೀನು ಒಪ್ಪಿಸ್ಬಿಡ್ತೀಯ, ನೀನು ಮಾತಾಡ್ಬಿಡ್ತೀಯ ಬಿಡಪ್ಪ ಅಂತ ಆ ಥರ ಇದ್ರ ತಮಾಷೆಗೆ ಮಾತಾಡ್ತೀಯ. ಅಮ್ಮನ ಹತ್ರ ಹೋದಾಗ ತಮಾಷೆಗೆ ಮಾತಾಡ್ಕೊಂಡು ಬರೋದು. ನೀವು ತುಂಬಾ ಹೇಳ್ತಾ ಇದ್ರಿ. ಆಮೇಲೆ ಮುರಳಿ ಸರು ಕೂಡ ತುಂಬ ಎಫೆಕ್ಟ್ ಆಗಿದೆ ನನ್ನ ತಮ್ಮ. ಅವನು ಬಹಳ ಅಟ್ಯಾಚ್ಡ್ ಆಗಿದೆ ಅಮ್ಮನಿಗೆ. ಅಮ್ಮನ ಜೊತೆ ನನಗೆ ನಮ್ಮ ಅಕ್ಕ ವೀಣನ್ಗಿಂತ ನನ್ನ ತಮ್ಮ ಮುರಳಿ ಬಹಳ ಅಟ್ಯಾಚ್ ಆಗಿದೆ. ಅವನಿಗೆ ಅದನ್ನು ತಡ್ಕೊಳಕ್ಕಾಗಲಿಲ್ಲ, ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಸರ್, ಬದುಕಲ್ಲಿ ತುಂಬ ಘಟನೆಗಳು ನಡೆದಿದೆ. ಸೊ ಮುಂದೇನು? ಇದು ಹೇಳಿದ್ನಲ್ಲ, ಇವಾಗ ಮುಂದೆ 4 ಸಿನಿಮಾ ರಿಲೀಸ್. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಯೋಜನೆ. ನನ್ನ ಮಗ ಇದ್ದಾನೆ, 12th ಮುಗಿಬೇಕು, ಅವನ ಜೀವನ ನನ್ನ ಫೋಕಸ್ ಆಗುತ್ತೆ. ಒಂದಷ್ಟು ಸಿನಿಮಾಗಳನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವಿದ್ದೀರಾ, ಎಲ್ಲ ಸಿನಿಮಾ ಆದಾಗ ಭಾಳ ಪ್ರೀತಿಯಿಂದ ಭಾಳ ನೀವು ಪ್ರೋತ್ಸಾಹ ಮಾಡ್ತೀರಾ, ತಿದ್ದವ್ರು ತಿದ್ತಾರೆ, ಆ್ಯಂಡ್ ಜನ ಇದ್ದಾರೆ.